ಇನ್ಸ್ಟಾಗ್ರಾಮ್ನಲ್ಲಿ ಒನ್ ಸೈಡ್ ಲವ್ ತಂದಂತಹ ಆಪತ್ತು ಹೇಗಿದೆ ಗೊತ್ತಾ? ಮಹಿಳೆ ಜೊತೆ ಚಾಟ್ ಮಾಡ್ತಾ ಇದ್ದವ ಏನ್ ಮಾಡ್ದ ಗೊತ್ತಾ? ಮಾತುಕತೆಗೆ ಅಂತ ಹೋದ ಯುವಕ ಕತ್ತು ಕೊಯ್ದು ಬಂದ್ಬಿಟ್ಟ. ಜುಲೈ 17ರಂದು HCLನಲ್ಲಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ತಮಿಳುನಾಡು ಮೂಲದ ಸಲ್ವಾ ಕಾರ್ತಿಕ್ಗೆ ಮಹಿಳೆಯ ಜೊತೆಗೆ ಲವ್ ಆಗುತ್ತೆ. ಅದು ಇನ್ಸ್ಟಾಗ್ರಾಮ್ನಲ್ಲಿ ಆಕೆ ಪರಿಚಯ ಆಗುತ್ತೆ. ಪರಿಚಯ ಚಾಟಿಂಗ್ ತನಕ ಹೋಗುತ್ತೆ. ಚಾಟಿಂಗ್ನಲ್ಲಿ ಪ್ರೀತಿ ಮಾಡಬೇಕು ನೀನು ಅಂತ ಪೀಡಿಸ್ತಾ ಇರ್ತಾನೆ. ಈ ವಿಚಾರವನ್ನ ಆಕೆಗೆ ಮದುವೆ ಬೇರೆ ಆಗಿತ್ತು. ಗಂಡನಿಗೆ ಹೇಳದೆ ಆಕೆ ತಂದೆಗೆ ಹೇಳಿರ್ತಾಳೆ. ಕಾರ್ತಿಕ್ಗೆ ಮಾತುಕತೆಗೆ ಅಂತ ಮಹಿಳೆಯ ತಂದೆ ಕರೆಸಿರ್ತಾರೆ. HCLಗೆ ಕರೆಸ್ಕೊಂಡಿರ್ತಾರೆ. ಮಾತುಕತೆ ಬಳಿಕ ಮಹಿಳೆ ಜೊತೆ ಸ್ವಲ್ಪ ಮಾತಾಡ್ಬೇಕು ನಾನು ಅಂತ ಕಾರ್ತಿಕ್ ಹೇಳ್ತಾನಂತೆ. ಅದಕ್ಕೆ ಸರಿ ಅಂತ ಬೈಕ್ನಲ್ಲಿ ಮಹಿಳೆಯ ಸಂಬಂಧಿ ಜೊತೆಗೆ ತೆರಳಿದ್ದ ಆತ. ಆದರೆ ಬೈಕ್ನಲ್ಲಿ ಮಹಿಳೆಯ ಸಂಬಂಧ ಇದೀಗ ಪ್ರಶಾಂತ್ ಕತ್ತು ಕೊಯ್ದಿದ್ದಾನೆ ಕಾರ್ತಿಕ್. ಆರೋಪಿ ಕಾರ್ತಿಕ್ನನ್ನ HCL ಪೊಲೀಸರು ಬಂಧಿಸಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯದ ನಂತರ ಚಾಟಿಂಗ್ ತನಕ ಹೋಗುತ್ತೆ. ಚಾಟಿಂಗ್ ಆದಮೇಲೆ ಲವ್ ಪ್ರಪೋಸಲ್ ಇಡ್ತಾನೆ. ಬಟ್ ಆಕೆ ವಿವಾಹಿತ ಮಹಿಳೆ ಆಗಿರ್ತಾಳೆ. ಕಾರಣ ಗಂಡನಿಗೆ ಹೇಳಲ್ಲ. ಯಾಕೆ ಬೇಕು, ಎಲ್ಲ ಅನುಮಾನ ಮತ್ತೊಂದು ಆಗುತ್ತೋ ಅನ್ನೋ ಹಿನ್ನೆಲೆಯಲ್ಲಿ ಆಕೆಯ ತಂದೆಗೆ ಆ ವಿಚಾರವನ್ನು ಮುಟ್ಟಿಸ್ತಾಳೆ. ಆಕೆಯ ತಂದೆ ಬಾರಪ್ಪ ಇಲ್ಲಿ ಮಾತಾಡಬೇಕು ಅಂತ HCL ಹತ್ರ ಕರೆಸ್ಕೊಳ್ತಾರೆ. ಕರೆಸ್ಕೊಂಡಂತಹ ಸಂದರ್ಭದಲ್ಲಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅಂದಾಗ ಆ ಮಹಿಳೆಯ ತಂದೆ ಅವ್ರ ಜೊತೆ ಕರ್ಕೊಂಬಂದಿರ್ತಾರಲ್ಲ ಒಬ್ಬನನ್ನ ಪ್ರಶಾಂತ್, ಆತನನ್ನ ಬೈಕಲ್ಲಿ ಕಳಿಸಿದಾಗ ಆತನ ಕತ್ತನ್ನೇ ಕೊಯ್ದಿದ್ದಾನೆ. ಈಗೇನು ಗಮನಿಸ್ತಾ ಇದ್ದೀರಿ, ನಿಮ್ಮ ಎಡಭಾಗದಲ್ಲಿ ಈತನೇ ಕಾರ್ತಿಕ್, ಬಲಭಾಗದಲ್ಲಿರುವಂತಹ ಪ್ರಶಾಂತ್ನ ಕತ್ತು ಕೊಯ್ದಿದ್ದಾನೆ ಕಾರ್ತಿಕ್. ಏನು ಒಂದು ಅರ್ಥ ಆಗ್ತಾ ಇಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಚಾಟಿಂಗ್ ಲವ್ ತನಕ ತಿರುಗುತ್ತೆ. ಬಟ್ ಆತನಿಗೆ ಗೊತ್ತಿತ್ತೋ, ಈಕೆ ಹೇಳಿದ್ಲು ನನಗೆ ಮದುವೆ ಆಗಿದೆ ಅಂತ ಗೊತ್ತಿಲ್ಲ. ಇದೆಲ್ಲವೂ ಆದ ನಂತರ ಆಕೆ ಒಂದು ಕಾಂಪ್ರಮೈಸ್ಗೆ ಅಂತ ತಂದೆಯನ್ನು ಕರ್ಕೊಬರ್ತಾರೆ. ತಂದೆ ಏನು ಮಾಡ್ತಾನೆ, ಆ ಮಹಿಳೆಯನ್ನು ಕರ್ಕೊಬಂದಿಲ್ಲ, ಬದಲಿಗೆ ಆ ಮಹಿಳೆಯ ತಂದೆ ಮತ್ತು ಅವರ ಸಂಬಂಧಿಯೊಬ್ಬರು ಪ್ರಶಾಂತ್ ಇಬ್ಬರು ಬಂದಿರ್ತಾರೆ ಮಾತುಕತೆಗೆ ಅಂತ. ಅಲ್ಲಿ ಏನು ಮಾತುಕತೆ ಆಗಿದೆ ಗೊತ್ತಿಲ್ಲ, ಯಾವ ಹಂತಕ್ಕೆ ಹೋಗಿದೆ ಗೊತ್ತಿಲ್ಲ. ಹೊಡೆದಾಟದ ತನಕ ಹೋಯ್ತು ಅಥವಾ ಇವರೇನಾದರೂ ಬೆದರಿಸಿದ್ರು, ಈತ ಪ್ರೀಪ್ಲ್ಯಾನ್ ಮಾಡಿಕೊಂಡು ಈಗ ಏಕಾಏಕಿ ಕೊರಳ್ಪಟ್ಟಿ ಇಟ್ಕೊಂಡು ಜಗಳ ಆಡ್ತಾರೆ ಅಂದರೆ ಆ ಕ್ಷಣಕ್ಕೇನೋ ಆಗಿರ್ಬೋದು ಅಂತ ಅನ್ಕೋಬೋದು. ಹಂಗಲ್ಲ, ಕತ್ತು ಕುಯ್ದಿರ್ತಾರೆ ಅಂದರೆ ವೆಪನ್ ಏನಾದರೂ ತಂದಿರಬೇಕಲ್ಲ. ವೆಪನ್ ತಂದಿರ್ತಾನೆ ಅಂದರೆ ಏನಾದರೂ ಪ್ರೀಪ್ಲ್ಯಾನ್ ಮಾಡಿರಬೇಕಲ್ಲ. ಸೊ ಈತ ಪ್ರೀಪ್ಲ್ಯಾನ್ಡ್ ಬಂದಿದ್ನ ಮಾತಾಡೋಕ್ಕೆ. ಈಗ ಇವೆಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ. ಪ್ರೀತಿ ಮಾಡಬೇಕು ಅಂತ ಪೀಡಿಸ್ತಾ ಇದ್ದ ಆಕೆ ಆತನ ಫ್ಯಾಮಿಲಿಗೆ ವಿಚಾರವನ್ನು ಮುಟ್ಟಿಸ್ತಾಳೆ. ಇದನ್ನು ಇಲ್ಲೇ ಸರಿ ಮಾಡಿಬಿಡೋಣ, ಸುಮ್ಮನೆ ಅಳಿಯಂದ್ರ ತನಕ ವಿಚಾರ ಹೋದರೆ ಸರಿಯಾಗಲ್ಲ ಅಂದ್ಕೊಂಡು ಆ ಮಹಿಳೆಯ ತಂದೆ ಮತ್ತು ಅವರ ಇನ್ನೊಬ್ರು ಯಾರೋ ತೀರಾ ಹತ್ತಿರದ ಸಂಬಂಧಿಯನ್ನು ಕರ್ಕೊಬಂದಿರ್ತಾರೆ. ಮೀಟ್ ಮಾಡಿ ಕಾಂಪ್ರಮೈಸ್ ಮಾಡಿ ನಿನ್ನ ದಾರಿ ನೀನು ನೋಡ್ಕೊಳ್ಳಪ್ಪ ಅಂತ ಹೇಳೋಕ್ಕೆ. ಆದರೆ ಅಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ. ಮಾತುಕತೆ ಯಾವ ಹಂತಕ್ಕೆ ಹೋಯಿತು ಅಂತ ಗೊತ್ತಿಲ್ಲ. ಮಾತಿಗೆ ಮಾತು ಬೆಳೀತೋ ಅಥವಾ ಜಗಳ ತನಕ ಹೋಯ್ತೋ, ಇವ್ರೇನಂದ್ರು, ಆತ ಏನು ರೆಸ್ಪಾಂಡ್ ಮಾಡಿದ್ನೋ, ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಇಲ್ಲಿ ಅಂತ ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಏಕಾಏಕಿ ಕತ್ತು ಕೊಯ್ದಿದ್ದಾನೆ. ಭಾರಿ ಆತಂಕ ಆಗುತ್ತೆ ಇಂತಹ ಪ್ರಸಂಗಗಳು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಈಗ ಗಾಯಗೊಂಡಿರೋ ವ್ಯಕ್ತಿ ಹೇಗಿದ್ದಾನೆ ಅಂಡ್ ಇದು ಹೆಂಗೆ, ಇದು ಪ್ರೀ ಪ್ಲಾನ್ಡಾ? ಖಂಡಿತವಾಗ್ಲೂ ವಿಜಯ್, ಏನಂದ್ರೆ ಈ ಒಂದು ಪ್ರಕರಣ ಏನಂತಂದ್ರೆ ಇಲ್ಲಿ ಮದ್ವೆ ಆಗಿದ್ದಂತ ಓರ್ವ ಮಹಿಳೆಗೆ ಇಲ್ಲಿ ಈತ ಮೆಸೇಜ್ ಮಾಡಿರ್ತಾನೆ ಕಾರ್ತಿಕ್ ಎಂಬಾತ. ಈತ ಮೂಲತಃ ತಮಿಳ್ನಾಡವನು ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಇನ್ನು ಬೇರೆ ಬೇರೆ ರೀತಿಯಾಗಿ ಮತ್ತೆ ಅವಾಚ್ಯ ಶಬ್ದಗಳಲ್ಲೂ ಕೂಡ ಆತ ಮೆಸೇಜ್ ಮಾಡ್ತಿದ್ದ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಆನಂತರ ಯುವತಿಗೆ ಸಾಕಷ್ಟು ಕಿರುಕುಳ ಆಗಿ ಇಲ್ಲ ಈತನ ಏನಾದ್ರು ಮಾಡ್ಲೇಬೇಕು ಅಂತ ಹೇಳಿ ಆತನ ನಂಬರ್ ಅನ್ನು ಕೂಡ ಅವರ ತಂದೆ ಕೊಟ್ಟಿರ್ತಾರೆ. ಗಂಡನಿಗೆ ಗೊತ್ತಾರೆ ಸುಮ್ನೆ ಮನೆಯಲ್ಲಿ ಬೇರೆ ರೀತಿಯಾದಂತ ವಿಚಾರಗಳು ಪ್ರಸ್ತಾಪ ಆಗತ್ತೆ ಅಂತ ಹೇಳಿ ಅವ್ರ ತಂದೆ ಕೂಡ ಕೊಟ್ಟಿರ್ತಾರೆ. ಅವ್ರ ತಂದೆ ಮಾತಾಡಿ ಸರಿ ಆಯ್ತು ನೀವು ಬೆಂಗಳೂರಿಗೆ ಬನ್ನಿ ಅಂತ ಕೂಡ ಬೆಂಗಳೂರಿಗೂ ಕೂಡ ಕರ್ಸ್ಕೊಂಡಿರ್ತಾರೆ. ಬೆಂಗಳೂರಿಗೆ ಕರ್ಸ್ಕೊಂಡಂತ ಸಂದರ್ಭದಲ್ಲಿ ಅವರ ಏನು ಸಂಬಂಧಿಯಾಗಿದ್ದಂತ ಪ್ರಶಾಂತ್ ಎಂಬಾತನನ್ನು ಕೂಡ ಇವರು ಕರ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈತ ಕೂಡ ಕಾರ್ತಿಕ್ ತಮಿಳ್ನಾಡಿಂದ ಬಂದಿರ್ತಾನೆ. HCL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಎಲ್ಲರೂ ಕೂಡ ಮೀಟ್ ಮಾಡ್ತಾರೆ. ಆತ ಬಂದ ತಕ್ಷಣ ಎಲ್ಲಿದ್ದಾರೆ ಮಹಿಳೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಸರಿ ಬಾಯಿಲ್ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಬೈಕ್ ನಲ್ಲಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅದೇ ಪ್ರಶಾಂತ್ ಏನಿದ್ದಾನೆ ಈಗ ಅಲ್ಲಿ ಏನೋ ಪ್ರಶಾಂತ್ಗೆ ಈಗಾಗಲೇ
ಕಾರ್ತಿಕ್ ಚುಚ್ಚಿರುವಂತದ್ದು ಏನು ಚಾಕುವಿನಿಂದ. ಆನಂತರ ಆತ ಕೂಡ ಸಾಕಷ್ಟು ಒಂದ್ ರೀತಿ ಗಾಯಗೊಂಡಿರ್ತಾನೆ. ತಕ್ಷಣ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೂ ಕೂಡ ಈಗಾಗಲೇ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಿರುವಂತದ್ದು. ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ಕೊಡ್ತಾರೆ. ಈಗಾಗಲೇ HL ಪೊಲೀಸರು ಕೂಡ ಈಗಾಗಲೇ ತಮಿಳ್ನಾಡಿಂದ ಬಂದಿದ್ದಂತಹ ಏನೋ ಯುವತಿಯನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಮಾಡ್ಕೊಂಡು ಆ ಮಹಿಳೆಯನ್ನ ಹುಡ್ಕೊಂಡ್ ಬಂದಿದ್ದಂತ ಕಾರ್ತಿಕ್ ಏನಿದ್ದಾನೆ ಅವನನ್ನು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೂ ಕೂಡ ಕಳಿಸಿರುವಂತದ್ದು. ಒಟ್ಟಿನಲ್ಲಿ ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದಂತಹ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಈ ರೀತಿಯಾದಂತಹ ಘಟನೆ ಆಗ್ತಿರೋದು ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಸದ್ಯ ಈಗ ಕಾರ್ತಿಕ್ ಕೂಡ ಸದ್ಯ ಜೈಲಿನಲ್ಲಿ ಇದ್ದು ಈತ ಕೂಡ ಖಾಸಗಿ ಆಸ್ಪತ್ರೆಗಳು ಕೂಡ ಚಿಕಿತ್ಸೆಯನ್ನ ಪಡೀತಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.